ರಾಜ್ಯ ಸರ್ಕಾರಗಳು ಆಗಾಗ ಸಾಲ ಮನ್ನಾ ಮಾಡ್ತಾ ಇರ್ತವೆ. ಈ ಬಾರಿ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಸಾಲ ಮನ್ನಾ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಇದು ವಿಪಕ್ಷಗಳ ಕಂಗೆಣ್ಣಿಗೆ ಗುರಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಇದೇನಿದು ಸುದ್ದಿ ಅಂತೀರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನಾನು ಕೊಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಣರಾಪುರ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮೂಲೆಗುಂಪಾಗಿದೆ. ಗ್ಯಾರಂಟಿ ಯೋಜನೆಗಳ ಸುತ್ತವೇ ಕಾಂಗ್ರೆಸ್ ಸರ್ಕಾರ ಗಿರ್ಕಿ ಹೊಡಿತಾ ಇದೆ. ಸರ್ಕಾರದ ಖಜಾನೆಯಲ್ಲಿ ಕಾಸೆ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಅಲ್ಪಸಂಖ್ಯಾತರ ಸಾಲಗಳ ಮೇಲಿನ ಬಡ್ಡಿ ಮನ್ನಾ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆಯಂತೆ. ಇದು ಮುಸ್ಲಿಮರನ್ನ ಓಲೈಸಿಕೊಳ್ಳುವ ಸಿದ್ದು ರಾಜಕಾರಣ ಅಂತ ವಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ರೈತರ ಸಾಲ ಮನ್ನಾ ಕೂಡ ಮಾಡಿ ಅಂತ ವಿರೋಧ ಪಕ್ಷದವರು ಈಗಾಗಲೇ ಗುಡುಕ್ತಾ ಇದ್ದಾರೆ. ಈಗಂತೂ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಮೆಟ್ರೋ ದರ, ತರಕಾರಿ ಬೆಲೆ, ದಿನಸಿ ಬೆಲೆ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಹೀಗಿರುವಾಗ ಮುಸ್ಲಿಮರಿಗೆ ಬಡ್ಡಿ ಮನ್ನಾ ಭಾಗ್ಯವನ್ನ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಕೊಡ್ತಾ ಇದೆ. ಕೊಡ್ಲಿ, ಆದ್ರೆ ಎಲ್ಲರನ್ನೂ ಕೂಡ ಗಮನಿಸಬೇಕಲ್ವಾ? ಸರ್ಕಾರ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕಲ್ವಾ? ಓಲೈಕೆ ರಾಜಕಾರಣ ಯಾಕೆ ಮಾಡಬೇಕು ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗುತ್ತೆ. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ 2013-14ರಿಂದ 2018-19 ಸಾಲಿನವರೆಗೆ ವಿವಿಧ ಯೋಜನೆಗಳ ಅಡಿ ನೀಡಲಾಗಿರುವ ಸಾಲಗಳಿಗೆ OTS ಅಡಿ ಬಡ್ಡಿ ಮನ್ನಾ ಮಾಡೋದಕ್ಕೆ ಸಂಪುಟ ಸಭೆ ನಿರ್ಧಾರ ಮಾಡಿದೆ. OTS ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಅರ್ಥ. ಹೀಗೆ ಒನ್ ಟೈಮ್ ಸಾಲದ ಸೆಟಲ್ಮೆಂಟ್ ಮಾಡೋರು ಬಡ್ಡಿಯನ್ನ ಕಟ್ಟುವಂತಿರಲ್ಲ. ಬರೋಬ್ಬರಿ 700 ಕೋಟಿ ಸಾಲವನ್ನ ಪಡೆದಿದ್ದಾರೆ ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರೋದು ಮುಸ್ಲಿಮರು. 95% ಮುಸ್ಲಿಂ ಸಮುದಾಯದವರಿಂದಲೇ ಸಾಲ ಭಾಗ್ಯ. 2013ರಿಂದ 2019 ಅವಧಿಯಲ್ಲಿ ಸಾಲ ತೆಗೆದುಕೊಂಡಿದ್ರು. ಸುಮಾರು 25ರಿಂದ 30 ಕೋಟಿ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿರೋದು. ಹಾಗಾದ್ರೆ ರೈತರ ಕಥೆ ಏನು ಅನ್ನೋ ಪ್ರಶ್ನೆ ಎದ್ದಿದೆ. ರೈತರು ತಾವು ಬೆಳೆದ ಬೆಳೆನ ರೋಡಿಗೆ ಸುರಿತಾ ಇದ್ದಾರೆ. ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಸಿಎಂ ಸಾಹೇಬ್ರೆ, ಅವರನ್ನು ಸ್ವಲ್ಪ ನೋಡಿ. ಕಾಲ ಕಾಲಕ್ಕೆ ಮಳೆ ಬೆಳೆ ಆಗದೆ ರೈತರು ಒದ್ದಾಡ್ತಾ ಇದ್ದಾರೆ. ಅದಲ್ಲದೆ ರಸ್ತೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ಉದ್ಯಮ ಹೊಂದಿರುವವರು ಎಲ್ಲರೂ ಕೂಡ ಪರದಾಡ್ತಿದ್ದಾರೆ. ಅವರು ಮಾಡಿರುವ ಸಾಲದ ಬಗ್ಗೆಯೂ ಕೂಡ ಸರ್ಕಾರ ಗಮನ ಹರಿಸ್ಬೇಕಲ್ವಾ? ಬರೀ ನೀವು ಒಂದೇ ಸಮುದಾಯವನ್ನ ಓಲೈಕೆ ಮಾಡೋದು ಅಂತ ಅಂದ್ರೆ ರಾಜ್ಯದಲ್ಲಿರುವ ರೈತರು ಮನುಷ್ಯರಲ್ವೇ? ಬಡವರಿಗೆ ಮೂಲ ಸೌಕರ್ಯಗಳು ಸಿಗದೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅತಿವೃಷ್ಟಿಯಲ್ಲಿ ಮನೆ ಕಳೆದುಕೊಂಡವರಿಗೆ ಇನ್ನೂ ಮನೆಗಳು ಸಿಗ್ತಾ ಇಲ್ಲ. ಗುಡಿಸಲಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕನಿಷ್ಠ ಮೂಲ ಸೌಕರ್ಯಗಳನ್ನ ಕೂಡ ಒದಗಿಸಿಕೊಡಿ. ರೈತರ ಕಣ್ಣೀರು ಒರೆಸುವಂತಹ ಕೆಲಸಗಳನ್ನ ಮಾಡಿ. ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮೊದಲು ಮಾಡಬೇಕಾದ ಕೆಲಸಗಳನ್ನ ಮಾಡಿ. ಬರೀ ಓಲೈಕೆ ರಾಜಕಾರಣ ಮಾಡೋದು ಯಾಕೆ? ವಿಪಕ್ಷಗಳು ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.